ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕುಮಟಾದಲ್ಲಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾರ್ಚ್ 15ರಂದು ಹಮ್ಮಿಕೊಳ್ಳಲಾಗಿದೆ. ಸಮಾಜದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರವನ್ನು ಎದುರಿಸಲು ಮಾಹಿತಿ ಹಕ್ಕಿನ ಬಳಕೆ ಹೆಚ್ಚಿಸುವ ಉದ್ದೇಶದಿಂದ ಈ ಸಂಘಟನೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಂಘಟನೆಯ ಪ್ರಮುಖರು ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಮುಕ್ರಿ, ಸಮಾಜದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ನಿರ್ಮೂಲನೆಗೆ ಮಾಹಿತಿ ಹಕ್ಕು ಪರಿಣಾಮಕಾರಿ ಸಾಧನವಾಗಿದೆ ಎಂದು ಹೇಳಿದರು. ಮಾಹಿತಿ ಹಕ್ಕಿನಡಿ ಈಗಾಗಲೇ ಹಲವು ಮಾಹಿತಿಗಳನ್ನು ಪಡೆದು ಲೋಕಾಯುಕ್ತ ಕೇಸ್ಗಳನ್ನು ದಾಖಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನು ದೊಡ್ಡ ಮಟ್ಟದಲ್ಲಿ ನಡೆಸುವ ಉದ್ದೇಶವಿದೆ ಎಂದು ಅವರು ಹೇಳಿದರು. ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ ಅನ್ನುವಂಥದ್ದು ರಾಷ್ಟ್ರ ಘಟಕದಲ್ಲಿ ಕೇಂದ್ರ ಸರ್ಕಾರದ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಅಡಿಯಲ್ಲಿ ನಮೂದನೆ ಆಗಿತ್ತು. ಇದನ್ನು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತರುವಂತಹ ಒಂದು ಪ್ರಯತ್ನದಲ್ಲಿ ಸಾಫಲ್ಯವನ್ನು ಕಾಣ್ಕೊಳ್ತಾ ಇದ್ದೇವೆ. ಇದೇ ಬರುವ ಮಾರ್ಚ್ 15ನೇ ತಾರೀಕು ರವಿವಾರ ಕುಮಟಾ ಪುರಭವನದಲ್ಲಿ ಇದರ ಉದ್ಘಾಟನಾ ಸಮಾರಂಭ ಮತ್ತು ಸಾರ್ವಜನಿಕರಿಗೆ ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ಸಂವಿಧಾನಬದ್ಧವಾಗಿ ನಮಗೆ ಬಂದಿರುವಂಥದ್ದು. ಇದರ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆ ಮತ್ತು ಅದರ ತಿಳುವಳಿಕೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಮಾಹಿತಿ ಹಕ್ಕು ಅನ್ನುವಂಥದ್ದು ನಮಗೆ ಅನಿವಾರ್ಯ ಆಗ್ತಾ ಇದೆ. ಇಲ್ಲಿ ಸರ್ಕಾರದಿಂದವೋ ಇಲ್ಲ ಗ್ರಾಮ ಪಟ್ಟಣ ಜಿಲ್ಲಾ ಪಂಚಾಯತ್ಗಳು ಅಥವಾ ಯಾವುದೇ ಕಚೇರಿಗಳು ಆಗುತ್ತಿರುವಂಥ ಭ್ರಷ್ಟಾಚಾರವೋ ಇಲ್ಲ ಲಂಚ ತೆಗೆದುಕೊಳ್ಳುವಂಥ ಸಮಸ್ಯೆಯೋ ಇಲ್ಲ ಕಳಪೆ ಕಾಮಗಾರಿಯೋ ಎಲ್ಲ ರೀತಿಯಾದಂಥ ಈ ಸಮಸ್ಯೆಗಳಿಗೆ ಒಂದು ಅಡ್ಡಿ ಹಾಕಬೇಕು ಅಂದರೆ, ತಡೆಗಾಲ ಹಾಕಬೇಕು ಅಂದರೆ ನಾವು ಸಾರ್ವಜನಿಕರ ಕೂಗು ಅಲ್ಲಿವರೆಗೆ ಹೋಗಿ ಮುಟ್ಟಬೇಕು. ಈ ಸಾರ್ವಜನಿಕರು ಪ್ರತ್ಯೇಕವಾಗಿ ಯಾವುದೋ ಒಂದು ಊರಿನಲ್ಲಿ 10 ಜನರು ಯಾವುದೋ ಒಂದು ಕುಟುಂಬಸ್ಥರು ಹೋಗಿ ಈ ಸಮಸ್ಯೆ, ನಮಗೆ ಈ ಥರ ಸಮಸ್ಯೆ ಇದೆ, ಇದಕ್ಕೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವತ್ತೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಂಘಟನೆ ಮತ್ತೆ ಒಂದು ಮಾದರಿಯಾಗಿರುವಂತಹ ಒಂದು ಜನರ ಸಮೂಹ ಪ್ರತಿಯೊಂದು ಸಮಯದಲ್ಲೂ ಸ್ಪಂದಿಸುವಂತಹ ಒಂದು ಗುಂಪಿನ ಅವಶ್ಯಕತೆ. ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರಣವ್ ಹೆಗ್ಡೆ ಮಾತನಾಡಿ, ನಮ್ಮ ಸಂಘಟನೆ ರಾಷ್ಟ್ರಮಟ್ಟದ ಸಂಘಟನೆಯಾಗಿದ್ದು ಕುಮಟಾದ ಪುರಭವನದಲ್ಲಿ ಮಾರ್ಚ್ 15ರಂದು ಜಿಲ್ಲಾ ಘಟಕವನ್ನು ಉದ್ಘಾಟಿಸಲಾಗುತ್ತದೆ ಎಂದು ತಿಳಿಸಿದರು. ಸಂವಿಧಾನಬದ್ಧವಾಗಿ ಸಿಕ್ಕಿರುವ ಮಾಹಿತಿ ಹಕ್ಕನ್ನು ಸಾರ್ವಜನಿಕರು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಘಟನೆ ಮಾಡಲಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸವಿತಾ ಮುಕ್ರಿ, ಕುಮಟಾ ತಾಲೂಕಾಧ್ಯಕ್ಷ ಮಂಜುನಾಥ್ ಮುಕ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಟಾ ಪುರಭವನದಲ್ಲಿ ಈ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ರಾಷ್ಟ್ರಾಧ್ಯಕ್ಷರಾಗಿ ವಿ ಹನುಮಂತಯ್ಯ ಅಂತೇಳಿ ಚಿಕ್ಕಬಳ್ಳಾಪುರದವರು, ಅವರು ಕೂಡ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಈ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಎಲ್ಲ ರಾಷ್ಟ್ರ ಮತ್ತು ರಾಜ್ಯ ಪದಾಧಿಕಾರಿಗಳು ಜಿಲ್ಲೆಯಿಂದ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಹಾಗಾಗಿ ಈ ಒಂದು ಸಂಘಟನೆಯ ಉದ್ದೇಶ ಏನೆಂದರೆ, ಭ್ರಷ್ಟಾಚಾರ ಈ ಒಂದು ನಾಡಿನಲ್ಲಿ ತುಂಬ ಕಂಡುಬರ್ತಾ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ತಡೆಯಲಿಕ್ಕೆ ಸಾಧ್ಯವಾಗಿದ್ದರೂ ಕೂಡ ತಕ್ಕ ಮಟ್ಟಿಗಾದರೂ ಕೂಡ ಅದನ್ನು ಒಂದು ತಡೆ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಕಡೆಯಲ್ಲಿ ಆದಂಥ ಅನ್ಯಾಯಗಳನ್ನು ಎತ್ತಿ ಹಿಡಿದು ಅದನ್ನು ಈಗಾಗಲೇ ಲೋಕಾಯುಕ್ತದಲ್ಲಿ ಕೂಡ ಪ್ರಕರಣವನ್ನು ದಾಖಲಿಸಲಾಗಿದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಬೇಕಂತ ಹೇಳಿದಾಗ ಸಂಘಟನೆ ಅಗತ್ಯತೆ ಇದೆ. ಯಾಕಂದರೆ ಒಬ್ಬ ಕಾರ್ಯಕರ್ತ ಒಂದೇ ಒಂದು ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸಂಘಟನೆಯನ್ನು ಬಲಪಡಿಸಿ ಆ ಸಂಘಟನೆಯ ಮೂಲಕ ಎಲ್ಲ ಒಂದು ಸಂಘಟನೆಯ ಪದಾಧಿಕಾರಿಗಳ ಒಂದು ಬಲವನ್ನು ತೆಗೆದುಕೊಂಡು ಈ ಒಂದು ಹೋರಾಟವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಸಂಘಟನೆಯನ್ನು ಅಧಿಕೃತವಾಗಿ ಚಾಲನೆಯನ್ನು